ಈ ದಿವಸ ಈ ರೈಲ್ವೆ ಸ್ಟೇಷನ್ ಹತ್ರ ಸಿಟಿ ಬಸ್ ಮತ್ತು ಆಟೋ ರಿಕ್ಷಾ ಚಾಲಕರ ನಡುವೆ ಸ್ವಲ್ಪ ವಾಹನ ನಿಲುಗಡೆ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತ ಆಗಿ ಇಲ್ಲಿ ಸ್ವಲ್ಪ ಘರ್ಷಣೆ ಹಂತಕ್ಕೆ ಹೋಗಿತ್ತು. ಆ ಸಂದರ್ಭದಲ್ಲಿ ನಾವು ಬಂದಾಗ ಒಂದು ಸಿಟಿ ಬಸ್ನ ಆಟೋ ಚಾಲಕರು ನಿಲ್ಲಿಸ್ಬಿಟ್ಟು ಅವರು ಕಾನೂನು ಪ್ರಕಾರ ನಿಲ್ಗಡೆ ಆಗ್ಬೇಕಾಗಿರುವಂತ ಜಾಗದಲ್ಲಿ ಅವರು ನಿಲ್ಸಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ನಮಗೆ ತಿಳಿಸಿದ್ರು. ಅದರ ಪ್ರಕಾರ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಈ ಒಂದು ಸ್ಥಳವನ್ನು ನಾವು ನಮ್ಮ ಇಲಾಖೆಯಿಂದ ಮತ್ತು PWD ಹಾಗೂ ರೈಲ್ವೆ ಸ್ಟೇಷನ್ ಮತ್ತು ನಮ್ಮ ಟ್ರಾಫಿಕ್ ಇಲಾಖೆ ಸ್ಟೇಷನ್ ಇನ್ಸ್ಪೆಕ್ಟರ್ ನಾವೆಲ್ಲ ಸೇರ್ಬಿಟ್ಟು ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸ್ಥಳ ನಿಗದಿಪಡಿಸಿ ಕೊಟ್ಟಿದ್ವಿ ಅವರಿಗೆ, ಸಿಟಿ ಬಸ್ನವರಿಗೆ. ಆ ಒಂದು ಜಾಗದಲ್ಲಿ ಕೆಲವು ಬೇರೆ ಅನಾಥರೈಸ್ ಆಟೋಗಳು ಬಂದು ನಿಂತ್ಕೊಂಡಿತ್ತು. ಹಾಗಾಗಿ ಆ ಜಾಗದಲ್ಲಿ ನಿಲ್ಸಕ್ಕಾಗ್ಲಿಲ್ಲ. ಸ್ವಲ್ಪ ಹಿಂದೆ ಹೋಗಿ ನಿಂತ್ಕೊಂಡಿದ್ದಕ್ಕೆ ಇವರೆಲ್ಲ ಈ ತರ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬಸ್ನವರು ನಮಗೆ ತಿಳಿಸಿದ್ದಾರೆ. ಹಾಗೇನೆ ಬಸ್ನವರು ಕೂಡ ಬಂದು ನಿಲ್ಸಿದ್ರೆ ಅವರು ಪ್ರತಿ ಸರಿನೂ ಇದೇ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಬಸ್ ನಿಲ್ಸೋದಿಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ಅಂತ ಬಸ್ನವರು ಕೂಡ ನಮಗೆ ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳ ಮತ್ತೆ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಮಾಡಿಬಿಟ್ಟು ಸರಿಯಾದ ರೀತಿನಲ್ಲಿ ಎರಡೂ ಒಕ್ಕೂಟಗಳಿಗೆ, ಬಸ್ನವರಿಗೆ ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತೆ ಸಾರ್ವಜನಿಕರಿಗೆ ಮುಖ್ಯವಾಗಿ ಅವರಿಗೆ ರೈಲ್ವೆಯಿಂದ ಬರುವಂತ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈಗ ಮತ್ತೆ ಅದು ಜಾಗ ಪರಿಶೀಲನೆ ಮಾಡ್ಬಿಟ್ಟು ನಾವು ನಿಗದಿಯಾದ ಒಂದು ಜಾಗ ಮಾಡಿಕೊಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಆಗಿದ್ದಿಷ್ಟೇ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಆಟೋದವರಿಗೆ ಮತ್ತೆ ಬಸ್ನವರಿಗೆ ಇಲ್ಲಿ ಸ್ವಲ್ಪ ಪದೇ ಪದೇ ಇರದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜನಗಳನ್ನ ಪಿಕಪ್ ಮಾಡೋದ್ರಲ್ಲಿ ಅವರು ತುಂಬಾ ಹಾರ್ಶ್ ಆಗಿ ಮಾಡ್ಕೊಂಡಿರೋ ಒಂದು ಇನ್ಸಿಡೆಂಟ್ ಇದು. ಇದನ್ನ ನಾವು ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ನಾವು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ವ್ಯವಸ್ಥೆಗಳನ್ನ ನಾನು ಮಾಡೋದಕ್ಕೆ ರೆಡಿ ಇದ್ದೀವಿ. ಡಿಸೈಡ್ ಆಗಿದೆ. ಆ ಡಿಸೈಡ್ ಆಗಿರೋ ಪಾಯಿಂಟ್ ಅಲ್ಲೇ ಬಸ್ಗಳು ಬಂದು ಪ್ರತಿ ದಿವಸ ನಿಲ್ತಾ ಇದೆ. ನಾವು ಕೂಡ ಈ ಒಂದು ಎನ್ಫೋರ್ಸ್ಮೆಂಟ್ ಟೈಮ್ ಅಲ್ಲಿ ಬಂದು ಪ್ರತಿದಿನ ಮತ್ತೆ ಬಂದು ನೋಡ್ತಾ ಇದೀವಿ. ಆ ತರದ ಸಮಸ್ಯೆಗಳು ಇರ್ಲಿಲ್ಲ. ಇವತ್ತು ಆ ರೀತಿ ಆಗಿದೆ ಅಂತ ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಹೌದು. ಮತ್ತೆ CC ಕ್ಯಾಮ್ರಾ ಅಡಾಪ್ಟ್ ಮಾಡೋದಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ತಕ್ಷಣನೇ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಹೆಸರು ಮಲ್ಲೇಶಪ್ಪ PM, ಸೀನಿಯರ್ ಇನ್ಸ್ಪೆಕ್ಟರ್ RTO ಶಿವಮೊಗ್ಗ. ಥ್ಯಾಂಕ್ ಯು ಸರ್.